ವರ್ಷ ಈ ಕಡೆ ಬಾ ಸ್ವಲ್ಪ ಬಾಜು. ಅಣ್ಣ ನಮಸ್ತೆ. ನಮಸ್ಕಾರ ಅಣ್ಣ. ನಿಮ್ಮ ಹೆಸರಣ್ಣ? ಚಂದ್ರಶೇಖರ್ ಅಂತ ಹೇಳಣ್ಣ. ಈ ಹೋರಿ ಹೆಸರು ಹೇಳಣ್ಣ. ಈ ಊರ ಹೆಸರು ಆಮೇರಿ ಅರ್ಜುನ ಅಂತ ಅಣ್ಣ. ಎಷ್ಟು ವರ್ಷಗಳಿಂದ ನಿಮ್ಮ ಮನೆ ಒಳಗೆ ಐತಣ್ಣ ಇದು? ಅಣ್ಣ ಇದು 10ನೇ ವರ್ಷ ಚಾಲ್ತಿ ಅಣ್ಣ. ಇದು ಎಷ್ಟನೇ ಬರ್ತಡೇ ಅಣ್ಣ ಇದ್ರದ್ದು? ಇದು 10ನೇ ವರ್ಷ ಬರ್ತಡೇ ಅಣ್ಣ ನಮ್ಮದು. ಈ ಹೋರಿಯ ಹಬ್ಬ ಹೆಂಗಣ್ಣ? ಈ ಹೋರಿ ಹಬ್ಬ ಹೆಂಗಂದ್ರಣ ಅಭಿಮಾನಿಗಳಿಗೆ ನೋಡಿದಿಲ್ಲ ಅಣ್ಣ, ಇದೇ ಥರ ಅಣ್ಣ. ಹಬ್ಬ ಅಂದ್ರೆ ಶೆಡ್ ಹೊಡೆದು ಹಬ್ಬ ಮಾಡಿ ಬಂದೇವಣ್ಣ ನಾವೆಲ್ಲ. ಈ ಹೋರಿ ಬಗ್ಗೆ ಹೋರಿ ಹಬ್ಬದೊಳಗೆ ಭಾಳ ಜನ ಹೇಳ್ತಾರಣ್ಣ. ಈ ಹೋರಿ ಮನೆ ಒಳಗೆ ಮಗು ಥರ ಇರ್ತೈತಿ, ಅಖಾಡದೊಳಗೆ ರಾಕ್ಷಸನ ಥರ ಹಬ್ಬ ಮಾಡ್ತೈತಿ ಅಂತಂದು. ಇಂಥ ಹೋರಿ ನಿಮ್ಮ ಮನೆ ಒಳಗಿರೋ ಕಾರಣ ನೀವು ಇದನ್ನು ಹೆಂಗೆ ಸಂಭಾಳಿಸ್ತೀರಿ? ಸಂಭಾಷಣೆಗಳನ್ನ ಒಂಥರ ಮಗುನ ಥರ ನೋಡ್ಕೊಂತವಣ್ಣ. ಈ ನಮ್ಮ ತಮ್ಮ ಇದ್ದಂದ್ರಣ್ಣ ಅದು ಯಾರು ಬೇಡಣ್ಣ, ಅವ್ನು ಬಿಟ್ರೆ ಮತ್ತೆ ಇದಕ್ಕೆ ಬೇರೆ ಯಾರನ್ನ ಮುಟ್ಟಿಸ್ಕೊಳಣ್ಣ, ಯಾರನ್ನ ಹಿಡಿಸ್ಕೊಳಲ್ಲ. ಅವನ ಒಂದು ನಮ್ಮನೆ ಬಲ್ಗೈ ಅಣ್ಣ. ಅವನಿಂದನ ನಾವು ಒಂದು ಸ್ವಲ್ಪ ಎತ್ತನ್ನ ಜೋಪಾನ ಮಾಡವಂತವಣ್ಣ. ಇದು ಎಷ್ಟು ಹಬ್ಬ ಮಾಡಿರ್ಬೋದಣ್ಣ? ಇದು ಈ ವರ್ಷ ಮಾಡಿದ್ವಿ ಅಂದ್ರೆ 10ನೇ ವರ್ಷ ಚಾಲ್ತಿ ಅಣ್ಣ. ಹಬ್ಬನ ಕನಿಷ್ಠ ಒಂದು 60-70 ಹಬ್ಬ ಮಾಡಿವಣ್ಣ. ಅಣ್ಣ ಈಗ ಈ ಹೋರಿಗೆ ಅಭಿಮಾನಿಗಳು ಭಾಳ ಜನ ಅದಾರ, ಇಷ್ಟು ಜನ ಕುಡಿಯತಿ. ಈ ಹೋರಿ ಒಂದು ಬರ್ತ್ಡೇ ಸಲುವಾಗಿ ಇದ್ರ ಮೇಲಿರೋ ಅಭಿಮಾನದ ಸಲುವಾಗಿ ಇಲ್ಲಿವರೆಗೂ ಬಂದಾರ. ಇವ್ರಿಗೆಲ್ಲರಿಗೂ ಒಂದೇ ಒಂದು ಮಾತೊಳಗೆ ಹೇಳ್ಬೇಕಂದ್ರೆ ಏನು ಹೇಳ್ತೀರಣ್ಣ? ಅಣ್ಣ ಇದು ಅಭಿಮಾನಿಗಳಂತಾರಣ್ಣ, ಇದು ಪ್ರತಿಯೊಬ್ಬರು ಇದ್ರ ಮಾಲೀಕರಣ್ಣ. ನಾವು ಯಾವಾಗಲೂ ನೋಡೋದು ಹಂಗಣ್ಣ. ಇದು ನಾವು ಒಂದು ಸಹೋದರತ್ವ ಬಾಂಧವ್ಯ ಕಟ್ಕೊಂಡವಣ್ಣ. ಎಲ್ಲೆಲ್ಲಿಂದನ ಅದ್ರ ಫ್ಯಾನ್ಸ್ ಅದಾರಣ್ಣ. ಒಂದು ನಾವು ಎಲ್ಲ ಒಡನಾಡಿಗಳು ಆಗ್ಬಿಟ್ಟವಣ್ಣ. ಇದ್ರ ಅಭಿಮಾನಿ ಅಂತ ಯಾರಿಲ್ಲ ಅಣ್ಣ, ಪ್ರತಿಯೊಬ್ಬರು ಅದ್ರ ಮಾಲೀಕರಣ್ಣ. ಅಣ್ಣ ಇದು ಈ ನಿಮ್ಮ ಒಂದು ಹಾವೇರಿ ಅರ್ಜುನ ಅನ್ನೋದು ಒಂದೇ ಹೋರಿನೋ ಅಥವಾ ಇನ್ನೂ ಒಂದು ಐತೆ? ಅಣ್ಣ ಹಾವೇರಿ ಅರ್ಜುನದು ಒಂದೇ ಹೋರಿ. ಇದ್ರ ಹೆಸರು ಉಳ್ಸಕ್ಕಂತ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡೀವಿ ಈಗ. ಅರ್ಜುನ ಇದ್ರ ಸಾಮ್ರಾಜ್ಯಕ್ಕೋಸ್ಕರ ಒಂದು ಏಕಲವ್ಯ ಅನ್ನೊಂದು ಹೋರಿ ಕಟ್ಟಿವಿ, ಹಬ್ಬ ಮಾಡ್ತೇವಣ್ಣ ಅದ್ರಾಗ. ಅದು ಪಿ ಹೋರಿನ ಅಥವಾ ಬಕ್ಕ ಹೋಗಿರಣ್ಣ? ಅಣ್ಣ ಈಗ ಶೆಡ್ ಹೊಡೆದವಿ ಬಕ್ಕದಾಗ, ಪಿಪಿಯಾಗ ಶೆಡ್ ಹೊಡ್ಯಕ್ಕೆ ನಿಂತವಿ, ಹೊಡಿತೇವಣ್ಣ. ಇವತ್ತಿನ ಹೋರಿ ಹಬ್ಬದ ಬಗ್ಗೆ ಎರಡು ಮಾತಣ್ಣ. ಇವತ್ತಿನ ಹೋರಿ ಹಬ್ಬದಾಗ ಅಂದ್ರೆ ಅಣ್ಣ ಹಿಂದೆ ಹೆಂಗೆ ಮಾಡ್ತಿದ್ರಣ್ಣ, ಬೆಳಗ್ಗೆ ಹಬ್ಬ ಹೊತ್ನಾಗ ಆ ಹಬ್ಬ ಮಾಡಿದ್ರೆ ರೈತರೆಲ್ಲರೂ ಹೋರಿ ಕಟ್ತಾರಣ್ಣ, ಹಬ್ಬ ಉಳಿಸ್ತಾರ. ಇಲ್ಲಾಂದ್ರೆ ಹಬ್ಬ ನಶಿಸ್ಬೇಕು ಅಂತ ಹೇಳ್ತಾಣ. ಬೆಳಗ್ಗೆ ಹಬ್ಬ ಆಗ್ಬೇಕಣ್ಣ, ಬೆಳಗ್ಗೆ ಹಬ್ಬದಂತ ಹಬ್ಬ ಅದು ಬಂದ್ರೆ ಎಲ್ಲವೂ ಚೆನ್ನಾಗಿ ಹಾಕೋಣ. ಈಗ ಎಲ್ಲರೂ ಹೊಸ ಹುರುಪಿನಿಂದ ಹೊಸ ಹೋರಿ ತಂದು ನಾನು ಒಂದು ಹೆಸರು ಮಾಡ್ಬೇಕಂತ ಹೋರಿ ತರಕತ್ತಾರಣ್ಣ. ಈಗ ನೀವು ಹೋರಿ ತಂದು 10 ವರ್ಷ ಆತು. ಇದ್ರೊಳಗೆ ಏಳು ಬೀಳು ಗೆಲುವು ಸೋಲು ಎಲ್ಲವುದನ್ನು ನೋಡಿರಿ. ಹೊಸದಾಗಿ ಹೋರಿ ಕಟ್ಟ ಅಂತ ವ್ಯಕ್ತಿಗಳಿಗೆ ಏನು ಹೇಳ್ತೀರಣ್ಣ? ಅಣ್ಣ ಹೋರಿ ಕಟ್ಟ ಅಂತಾರೆ ಹೇಳೋದೊಂದ ಬಸವಣ್ಣನ ಒಂದೆರಡು ಹಬ್ಬ ಮಾಡಲಿಲ್ಲ ಅನ್ನತ್ಲೆ ಕೊಡೋದು ಪಡೋದು ಮಾಡೋದಕ್ಕಿಂತ ಒಂದು ಸ್ವಂತ ಮಗನ ಥರ ಜೋಪಾನ ಮಾಡಿರಿ, ಅದು ಒಳ್ಳೆಯ ಹೆಸರು ತಂದತೈತಿ ಅಣ್ಣ. ಕಟ್ರಿ, ಪ್ರತಿಯೊಬ್ಬ ರೈತರು ಬಸವಣ್ಣನ ಕಟ್ಬೇಕು, ಹಬ್ಬ ಮಾಡ್ಬೇಕು. ಹಾವೇರಿ ಹಬ್ಬದಾಗ ಈಗ ತಮಿಳ್ನಾಡಿನಾಗ ಹೆಂಗೆ ಜಲ್ಲಿಕಟ್ಟು ಆಕೈತಲ್ಲ ಹಂಗೆ ನಾವು ಹೋರಿ ಹಬ್ಬನ ಉಳಿಸಿ ಬೆಳೆಸ್ಬೇಕು ಅನ್ನೋದು ನಮ್ಮ ಆಸೆ ಅಣ್ಣ. ಅಣ್ಣ ಈಗ ಹೋರಿ ಹಬ್ಬ ಅಂತಂದ್ರೆ ಹಾವೇರಿ ಅಂತಂದ್ರೆ ಹೋರಿ ಹಬ್ಬ. ನಮ್ಮ ಹಾವೇರಿ ಒಳಗೆ ಅತಿ ಹೆಚ್ಚು ಪಿ ಹೋರಿಗಳು ಭಾಳ ಇರೋದು. ಆದ್ರೆ ನೀವು ಯಾಕ್ಷನ್ ಹೋರಿ ಕಟ್ಟಿ ಒಂದು ದೊಡ್ಡ ಸಾಮ್ರಾಜ್ಯನ ಕಟ್ಟಿರಿ. ಇಲ್ಲಿವರೆಗೂ ನಿಯತ್ತಿನಿಂದ ಹಬ್ಬ ಮಾಡಿರಿ, ಇಷ್ಟು ಜನಗಳ ಅಭಿಮಾನ ಗಳಿಸಿರಿ. ಈಗ ನೆಕ್ಸ್ಟ್ ಹೋರಿ ಹಬ್ಬದೊಳಗೆ ಏನಾದರೂ ಒಂದು ಚೇಂಜ್ನೆಸ್ ಮಾಡೋಕಪ್ಪ, ನನಗೆ ಈ ಅಧಿಕಾರ ಕೊಟ್ಟರೆ ನಾನು ಅದರ ಬದಲಾವಣೆ ಮಾಡ್ತೇನಪ್ಪ ಅಂತಂದ್ರೆ ನಿಮ್ಮ ಕೈಯಾಗ ಅಧಿಕಾರ ಐತಿ, ಏನು ಮಾಡ್ತೀರಿ ನೀವು? ಅಣ್ಣ 300 ಹೋರಿ ಬಿಟ್ಟು ಒಂದು ಹೋರಿಗೆ ನಂಬರ್ ಕೊಡಂಗಿಲ್ಲ. ಅವತ್ತಿನ ಪ್ರೈಸ್ ಅವತ್ತ ಯಾರು ಅವ್ರಿವ್ರು ಅಂತ ಅಲ್ಲಣ್ಣ, ಯಾವಂದರ ಊರಾಗಿರಲಿ ಅದು, ಯಾರ್ದಾರ ಊರಾಗಿರಲಿ ಅದು. ನಿಯತ್ತಿಂದ ಹಬ್ಬ ಮಾಡ್ಲಿ, ಅಭಿಮಾನಿಗಳಲ್ಲಿ ಪ್ರೇಕ್ಷಕರು ಏನು ಹೇಳ್ತಾರ ಅದಕ್ಕೆ ಪ್ರೈಸ್ ಕೊಟ್ರೆ, ಅವತ್ತಿನ ಪ್ರೈಸ್ ಅವತ್ತ ಕೊಟ್ರೆ ಅದು ನಮ್ಮ ಆಸೆ ಅಣ್ಣ. ಅದು ನಾನಾದ್ರೆ ಮುಂದೆ ಅದನ್ನ ಮಾಡ್ದೆ. ನಾವು ಇಡ್ಬೇಕಂತ ಮಾಡೇವಣ, ಒಂದು ಹಬ್ಬ ಇಟ್ಟು ತೋರಿಸ್ಬೇಕಂತ ಮಾಡೀವಿ. ಕೈ ಗುಡಕ್ಕೊಲ್ದು ಇಟ್ರೆ ಹಬ್ಬ ಮಾಡಿ ತೋರಿಸ್ತೇವೆ. ಇದ್ರ ಒಟ್ಟು ಇದ್ರ ಹೆಸರೇ ಒಂದು ಹಬ್ಬ ಇಟ್ಟು ಮಾಡಿ ತೋರಿಸ್ತೇವಣ್ಣ. ಅಣ್ಣ ಇದು ಇರೋಕೆ ಇಷ್ಟ ಐತಿ ಸಣ್ಣ ಹೋರಿ, ಅದಣ್ಣ. ಆದ್ರೆ ಅಭಿಮಾನಿಗಳ ಮನಸ್ಸಿಗೆ ಗೆದ್ದತಿ, ಆದ್ರೆ ಕಮಿಟಿ ಅವ್ರನ್ನ ಗಡಗಡ ನಡಗಿಸ್ಕೈ ಬಿಟ್ಟತಿ. ಈ ಒಂದು ವಿಚಾರ ಸಲುವಾಗಿ ಒಂದು ಆಡಿಯೋ ವೈರಲ್ ಆಗಿತ್ತು. ಹೌದಣ್ಣ. ಅದು ಹಾವೇರಿ ಅರ್ಜುನ ಹೋರಿಯ ತಾಕತ್, ಹೌದಾ? ಆ ಥರ ಹೋರಿ ಐತಿದೆ, ಆದ್ರೂ ಒಂದು ಹೊಸ ಹೋರಿ ಕಟ್ಟಿರಿ. ಈಗ ಆ ಒಂದು ಹೊಸ ಹೋರಿ ಕಟ್ಟಿದ್ಕ ಕಾರಣ ಏನಣ್ಣ? ಒಂದಿದ್ರೆ ಸಾಕಾಗಿತ್ತಲ್ಲ? ಒಂದು ಹೋರಿ ಇದ್ರೆ ಸಾಕಾಗಿತ್ತಣ್ಣ. ನಮಗೆ ಭಾಳ ಅಭಿಮಾನಿಗಳಿಗೆ ಅಂತ ಇದು ಮಾಲೀಕರ ಪ್ರತಿಯೊಬ್ಬರಿಗೆ ನೋವು ಆಗ್ಬಿಟ್ಟೈತೆ ಅಣ್ಣ. ಅದು ಈಗ ನೋವು ಹೆಂಗೆ ಉಂಡವೆ ಅಂದ್ರಣ್ಣ, ನಾವು ಆ ಕಾರ್ಡ್ದಾಗ ಒಳಗೆ ನುಗ್ಗಿದ್ರೆ ಓರಿಣ ಈಗ ಹೇಳಕುಂತಾರಣ್ಣ. ಆ ಕಾರ್ಡ್ ಬರೀ ಒಳಗೆ ಬಂದ್ರೆ ನಾನನ್ನ ಯಾವ್ಯಾವನು ಪೈಲ್ವಾನ್ಗಳದಾರಣ್ಣ ಅವ್ರಿಗೆ ಶೆಡ್ ಹೊಡೆದು ಬಿಡ್ತೇವಣ್ಣ. ಅದು ಒಳಗೆ ಬರೋಕೊಲ್ದಣ್ಣ ನಮಗೆ. ಅದು ಒಳಗೆ ಬರಲಿಕ್ಕೆ ಅಭಿಮಾನಿಗಳು ಬೇಜಾರು ಮಾಡಬಾರ್ದು ಅದಕ್ಕೆ ಅಂತಂದೇಳಿ ಇದ್ರ ಹೆಸರಿನಾಗ ಒಂದು ಹೋರಿ ಕಟ್ಟೇವಣ್ಣ. ಅದೇ ಏಕಲವ್ಯ ಅಣ್ಣ. ಅದ್ರಾಗ ಮತ್ತೆ ಇದು 4 ಇಲ್ದಲೆ ಅದು 4 ಹಾಕಿ ಶೆಡ್ ಹೊಡೆದು ಹಬ್ಬ ಮಾಡೇವಣ್ಣ. ಪೈಲ್ವಾನ್ಗಳಿಗೆ ಹೇಳೋಣ, ಓಪನ್ ಚಾಲೆಂಜ್ ಹಾಕಿ ಹಬ್ಬ ಮಾಡಿ ತೋರಿಸೋಣ ಅದ್ರಾಗ. ಅಣ್ಣ ಈಗ ಹಾವೇರಿ ಅರ್ಜುನ ಒಂದು ಬರ್ತಡೇ ಐತಿ ಅನ್ನೋ ಕಾರಣಕ್ಕೆ ಇಷ್ಟೊಂದು ವಿಡಿಯೋಗ್ರಾಫರ್ಸು ಫೋಟೋಗ್ರಾಫರ್ಸ್ ಬಂದಾರಣ್ಣ. ಅವ್ರು ಇವತ್ತಿಗೂ ಯಾವುದೇ ಒಂದು ಬಹುಮಾನ ಆಗಲಿ ಹಣ ಆಗಲಿ ಯಾವುದನ್ನು ನಿರೀಕ್ಷೆ ಮಾಡಿಲ್ಲ. ಅವರ ಒಂದು ಪ್ರೀತಿ ಅಭಿಮಾನಕ್ಕೆ ಒಂದೇ ಒಂದು ಮಾತೊಳಗೆ ಏನಾದರೂ ಹೇಳ್ಬೇಕಂದ್ರೆ ಏನು ಹೇಳ್ತೀರಣ್ಣ? ಅಣ್ಣ ಈಗ ಒಂದು ಮಾತು ಹೇಳ್ಬಿಟ್ಟೆ ನಾನು, ಏನು ಇಲ್ಲಿ ಬಂದಾರಲ್ಲ ಪ್ರತಿಯೊಬ್ಬ ಕ್ಯಾಮ್ರಾಮನ್ ಅವ್ರದ್ದು ಓರಿ ಅನ್ಕಂದ ಬಂದಿರೋದಣ್ಣ. ಇದನ್ನ
ಇಲ್ಲಿ ನಮಗೆ ಗೊತ್ತಿದ್ದ ತಮ್ಮ ನೀವು ಬರ್ರಿ ಅಂತ ಯಾರನ್ನ ಕರೆದಲ್ಲಣ್ಣ. ಅದೇನು ಬಂದಾರಣ್ಣ ಈಗ ಇಲ್ಲೇ ಅದಾರಲ್ಲ ಅವ್ರದ್ದು ಇದು ನಂದ ಊರಿ ಅನ್ಕೊಂಡು ಬಂದಿರೋದಕ್ಕಣ ಇಷ್ಟು ಜನ ಬಂದಿರೋದಣ್ಣ. ಇಲ್ಲಿ ನಾವು ಸೆಲೆಬ್ರೇಷನ್ ಇದನ್ನ ಮುಂದಿನ ವರ್ಷ ಹಮ್ಮಿಕೊಂಡಿದ್ವಣ್ಣ, ಗ್ರ್ಯಾಂಡಾಗಿ ಮಾಡೋಣ ಅಂತೇಳಿ ಈಗ ಅನ್ನ ಕುಂತ 4 ವರ್ಷ ಆತಣ. ಈಗ ಅದೇನೇನಾಗಿ ಒಟ್ಟು ಅಲ್ಲಿಂದ ಇಲ್ಲಿಂದ ಹುಡ್ರು ಬಂದು ಇಲ್ಲ ಓರಿ ಬರ್ತಡೇ ಮಾಡಕ್ಕಂತಣ್ಣ. ಅದು ಹೆಂಗೆ ಬರ್ತಡೇ ಆಗುಂತೈತಿ. ಮುಂದೆ ವರ್ಷ ಬರ್ತಡೇ ಮಾಡ್ತೇವಣ್ಣ, ಗ್ರ್ಯಾಂಡಾಗೆ ಮಾಡ್ತೇವೆ ಬರ್ತಡೇನ. ಪ್ರತಿಯೊಬ್ಬರನ್ನ ಓನರ್ಗಳನ್ನ ಕರೆದು ಓರಿ ಓನರ್ಗಳನ್ನ ಕರೆದು ಹಬ್ಬ ಮಾಡ್ತೇವಣ್ಣ, ಬರ್ತಡೇ ಮಾಡ್ತೇವೆ ಅಣ್ಣ. ಕೊನೆಯದಾಗಿ ಹಾವೇರಿ ಅರ್ಜುನ 9 ವರ್ಷಗಳನ್ನ ಕಾಲ ಕಳೆದು 10ನೇ ವರ್ಷಕ್ಕೆ ಕಾಲ ಇಟ್ಟ ನಿಮ್ಮ ಮನೆಯೊಳಗೆ. ಒಂದೇ ಮಾತಿನೊಳಗೆ ಹೇಳ್ಬೇಕು ಆ ಹೋರಿ ಬಗ್ಗೆ. ಕೊನೆಯದಾಗಿ ವಿಡಿಯೋ ಕೊನೆಯಲ್ಲಿ ಏನು ಹೇಳ್ತೀರಣ್ಣ? ಅಣ್ಣ ಈಗ ಒಂದೇ ಮಾತನಾಗ ಹೇಳ್ಬೇಕಂದ್ರೆ ಇದು ಯಾವಾಗ ನಮ್ಮ ಮನೆ ಕಾಲು ಇಟ್ಟೈತೆ ಅಣ್ಣ, ನಮ್ಮ ಅದೃಷ್ಟನ ಚೇಂಜ್ ಆಗ್ಬಿಟ್ಟೈತೆ ಅಣ್ಣ. ನಾವು ಅಮಾಲೆ ಮಾಡ್ಕೊಂಡು ತಿನ್ನೋರಣ್ಣ ನಾವು. ಈಗ ನಾವು ಹೆಂಗೆ ಬೇಕಾದಂಗೆ ಬದುಕಾಕೊಂತೇವಣ್ಣ. ಅದಕ್ಕೆ ಈ ಓರೇ ಕಾರಣ. ಅಂದ್ರೆ ಬಂದ ಮನಿನ ಬಸವಣ್ಣ ಬೆಳಗಾಕತ್ತಾನ, ಮಾಲೀಕನ ಹೆಸರು ಉಳ್ಸಾಕತ್ತಾನ, ಅಭಿಮಾನಿಗಳನ್ನ ಅಕ್ಕಡದೊಳಗೆ ಕುಣ್ಸಾಕತ್ತಾನ. ಅದ ಬ್ರ್ಯಾಂಡ್ ಹಾವೇರಿ ಅರ್ಜುನ. ಹೌದಣ್ಣ ಸರಿ.